ಟೆಕ್ಕಿ ಅತುಲ್ ಆತ್ಮಹತ್ಯೆ ಕೇಸ್ ಆರೋಪಿಗಳು ಈಗಾಗಲೇ ಜೈಲು ಹಕ್ಕಿಗಳಾಗಿದ್ದಾರೆ. ಪೊಲೀಸರ ವಿಚಾರಣೆಯ ವೇಳೆ ಪ್ರಮುಖ ಆರೋಪಿ ನಿಖಿತಾ ತಾನೇನು ತಪ್ಪೇ ಮಾಡಿಲ್ಲ ಅಂತ ಡ್ರಾಮಾ ಮಾಡುತ್ತಿದ್ದಾಳೆ. ಇನ್ನು ಬೆಂಗಳೂರು ಪೊಲೀಸರು ಹೊರರಾಜ್ಯದಲ್ಲಿ ಆರೋಪಿಗಳನ್ನು ಬೇಟೆಯಾಡಿದ್ದೇ ರೋಚಕ ಕಹಾನಿಯಾಗಿದೆ. ಟೆಕ್ಕಿ ಅತುಲ್ ಪತ್ನಿ ಅತ್ತೆ ಬಾಮೈದ ಬಂಧನವೇ ರೋಚಕ. ಒಂದೇ ಒಂದು ಕರೆ ಸುಳಿವಿನ ಆಧಾರದ ಮೇಲೆ ಖಾಕಿ ಬೇಟೆ. ಬೆಂಗಳೂರಿನ ಮಾರತ್ಹಳ್ಳಿಯಲ್ಲಿ ಆತ್ಮಹತ್ಯೆಗೆ ಶರಣಾದ ಟೆಕ್ಕಿ ಅತುಲ್ ಪ್ರಕರಣ ದೇಶಾದ್ಯಂತ ತಲ್ಲಣ ಮೂಡಿಸಿತ್ತು. ಪ್ರಕರಣವನ್ನ ಸವಾಲಾಗಿ ಪರಿಗಣಿಸಿದ್ದ ಮಾರತಹಳ್ಳಿ ಪೊಲೀಸರು ಹರಿಯಾಣದ ಗುರುಗ್ರಾಮದಲ್ಲಿ ಅತುಲ್ ಪತ್ನಿ ನಿಖಿತಾ ಸಿಂಘಾನಿಯಾರನ್ನ ಬಂಧಿಸಿದ್ದಾರೆ. ಅತ್ತೆ ನಿಶಾ ಸಿಂಘಾನಿಯಾ, ಬಾಮೈದುನ ಅನುರಾಗ್ ಸಿಂಘಾನಿಯಾರನ್ನ ಅಲಹಾಬಾದ್ನಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಅಷ್ಟಕ್ಕೂ ಯುಪಿಯಿಂದ ತಲೆಮರೆಸಿಕೊಂಡಿದ್ದ ಮೂವರು ಕ್ರಿಮಿಗಳನ್ನ ಪೊಲೀಸರು ಬೇಟೆಯಾಡಿದ್ದೇ ರೋಚಕವಾಗಿದೆ. ವಿಷಯ ಏನಂದ್ರೆ, ಪೊಲೀಸರು ತಮ್ಮ ಬೆನ್ನು ಬಿದ್ದಿರುವ ವಿಷಯ ತಿಳಿದಿದ್ದ ಮೂವರು ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಎಸ್ಕೇಪ್ ಆಗಿದ್ರು. ನಿರೀಕ್ಷಣಾ ಜಾಮೀನಿಗೆ ಕೋರ್ಟ್ ಮೊರೆ ಹೋಗಿ ಬೇರೆ ಊರುಗಳಲ್ಲಿ ಸುತ್ತಾಡ್ತಿದ್ರು. ಇತ್ತ ಆರೋಪಿಗಳ ಮನೆಗೆ ನೋಟಿಸ್ ಅಂಟಿಸಿದ್ದ ಬೆಂಗಳೂರು ಪೊಲೀಸರು ಕ್ರಿಮಿಗಳ ಪತ್ತೆಗಾಗಿ ಮಫ್ತಿಯಲ್ಲಿ ಕಾರ್ಯಾಚರಣೆ ಶುರು ಮಾಡಿದ್ರು. ಅಂದಹಾಗೆ ಮೂವರು ಆರೋಪಿಗಳ ಸಂಬಂಧಿಕರು ಆಪ್ತರ ಮೊಬೈಲ್ಗಳತ್ತ ಬೆಂಗಳೂರು ಪೊಲೀಸರು ಗಮನ ಹರಿಸಿದ್ರು. ಈ ವೇಳೆ ಸ್ಥಳವನ್ನ ಬದಲಿಸುವಾಗ ಆರೋಪಿಗಳು ಮಿಸ್ ಆಗಿ ಪರಿಚಯಸ್ಥರೊಬ್ಬರಿಗೆ ಕಾಲ್ ಮಾಡಿದ್ದಾರೆ. ಆ ನಂಬರ್ ಅನ್ನೇ ಆಧಾರವಾಗಿಟ್ಟುಕೊಂಡು ಪೊಲೀಸರು ಲೊಕೇಶನ್ ಟ್ರೇಸ್ ಮಾಡಿದ್ರು. ಈ ವೇಳೆ ಹರಿಯಾಣದ ಗುರುಗ್ರಾಮದ ರೂಮ್ನಲ್ಲಿ ಅತುಲ್ ಪತ್ನಿ ನಿಖಿತಾ ಸಿಕ್ಕಿ ಬಿದ್ದಿದ್ಲು. ನಿಖಿತಾಳಿಂದಲೇ ಆಕೆಯ ತಾಯಿ ತಮ್ಮನಿಗೂ ಕೂಡ ಪೊಲೀಸರು ಕಾಲ್ ಮಾಡಿಸಿದ್ರು. ಈ ವೇಳೆ ಅಲಹಾಬಾದ್ನಲ್ಲಿ ಇರೋ ಬಗ್ಗೆ ಇಬ್ಬರು ಆರೋಪಿಗಳು ಬಾಯ್ಬಿಟ್ಟಿದ್ರು. ನಂತರ ಮೊಬೈಲ್ ಟವರ್ ಲೊಕೇಶನ್ ಆಧಾರದ ಮೇಲೆ ಅವರಿಬ್ಬರನ್ನು ಕೂಡ ಅಲಹಾಬಾದ್ನಲ್ಲಿ ಬಂಧಿಸಿ ಬೆಂಗಳೂರಿಗೆ ಕರೆತಂದಿದ್ರು. ಸತತ 5 ದಿನಗಳ ಕಾಲ ಕಾರ್ಯಾಚರಣೆ ನಡೆಸಿದ್ದ ಪೊಲೀಸರು ಆರೋಪಿಗಳನ್ನ ಬಂಧಿಸಿದ್ರು. ಟ್ರಾನ್ಸಿಸ್ಟ್ ವಾರೆಂಟ್ ಪಡೆಯದೆ ಸಂಜೆ ವೇಳೆಗೆ ಫ್ಲೈಟ್ನಲ್ಲಿ ಬೆಂಗಳೂರಿಗೆ ಕರೆತಂದಿದ್ರು. 24 ಗಂಟೆ ಕಳೆಯೋದರ ಒಳಗೆ ಹೇಳಿಕೆ ದಾಖಲಿಸಿ ನ್ಯಾಯಾಧೀಶರ ಮನೆಗೆ ಹಾಜರುಪಡಿಸಿದ್ರು. ಇನ್ನು ವಿಚಾರಣೆ ವೇಳೆ ನಿಖಿತಾ ತಮ್ಮ ಮೇಲಿನ ಆರೋಪಗಳನ್ನ ತಿರಸ್ಕರಿಸಿದ್ದಾರೆ. ಕಾನೂನಾತ್ಮಕವಾಗಿ ಎಲ್ಲವನ್ನ ಎದುರಿಸೋದಾಗಿ ಹೇಳಿದ್ದಾಳೆ. ಪ್ರದೀಪ್ ಚಿಕ್ಕಾಟಿ, TV9 ಬೆಂಗಳೂರು.